ಹಲೋ ಮೈ ಬ್ಯೂಟಿಫುಲ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನು ಮಾಡ್ತಾಯಿದ್ದೀನಿ ಇವತ್ತು ಅಂತ ನೋಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಮ್ಮ ದಿನನಿತ್ಯ ನಾವು ನೋಡ್ತಾ ಇರ್ತೀವಿ ಕ್ಲೈಮೇಟು ಎಷ್ಟು ಬೇಗ ಬೇಗ ಚೇಂಜ್ ಆಗುತ್ತೆ ಅಂತ. ಒಂದು ಸಲ ತುಂಬಾ ಬಿಸಿಲಿರುತ್ತೆ, ಒಂದು ಸಲ ಮೋಡ ಇರುತ್ತೆ, ಒಂದು ಸಲ ಮಳೆ ಬರುತ್ತೆ. ಸೊ ಈ ಬಿಸಿಲು ಟೈಮ್ನಲ್ಲಿ ಏನಾದರೂ ಒಂದು ನಮ್ಮ ಬಾಡಿನ ನ್ಯಾಚುರಲಾಗಿ ಕೂಲ್ ಮಾಡ್ಕೋಬೇಕಲ್ಲ. ಹಾಗಾಗಿ ನಾನಿವತ್ತು ಒಂದು ಒಳ್ಳೆ ಸೂಪರ್ ಪವರ್ಫುಲ್ ಆಗಿರೋ ಅಂಥ ಇಂಗ್ರೀಡಿಯೆಂಟ್ನ ಉಪಯೋಗಿಸಿ ನಾನು ಪಾಯಸನ ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿ. ಮೊದಲನೇದಾಗಿ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಫುಲ್ ಫ್ಯಾಟ್ ಮಿಲ್ಕ್ 1 ಲೀಟ್ರ್ ಹಾಲನ್ನು ನಾನು ಕಾಯೋದಕ್ಕೆ ಇಟ್ಟಿದ್ದೀನಿ. ಈ ಹಾಲು ಕಾಯೋಷ್ಟರೊಳಗಡೆ ನಾವೊಂದು ಪೌಡರ್ನ ಮಾಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಸುಮಾರು 15 ಬಾದಾಮಿನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಸುಮಾರು 15 ಗೋಡಂಬಿನ ಹಾಕ್ಕೊಂಡಿದ್ದೀನಿ. ನೋಡಿ, 1 ಕಪ್ಪಷ್ಟು ಮಕಾನ ಸೀಡ್ಸ್ನ ನಾನು ತೊಗೊಂಡಿದ್ದೀನಿ. ಫಾಕ್ಸ್ ನಟ್ ಅಂತಲೂ ಇದನ್ನು ಕರೀತಾರೆ, ತಾವರೆ ಬೀಜ ಅಂತಲೂ ಕರೀತಾರೆ. ಫಸ್ಟು ನಾನು ಈ 1 ಕಪ್ ಮಕಾನ ಸೀಡ್ಸ್ನ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಆರಿದ ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಫಸ್ಟು ಪೌಡ್ರ್ ಮಾಡ್ಕೋಬೇಕು. ನೋಡಿ, ಮೊದಲನೇದಾಗಿ ಪೌಡ್ರ್ ಫಾರ್ಮಲ್ಲಿ ಆಗಿದೆ. ಈಗ ಇದಕ್ಕೆ ನಾನು ಸುಮಾರು 1-1.5 ಸ್ಪೂನಷ್ಟು ಕಾಯಿ ತುರಿನ ನಾನು ಹಾಕೋತಾ ಇದ್ದೀನಿ. ಇಲ್ಲಾಂದರೆ ನೀವು ಕಾಯಿ ಪೀಸ್ ಆದ್ರೂ ಸಹ ನೀವು ಇದಕ್ಕೆ ಸೇರಿಸ್ಕೋಬೋದು. ಈಗ ಇದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಹಾಲನ್ನ ಸೇರಿಸ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಬೇಕು. ಕ್ರೀಮಿ ಟೆಕ್ಸ್ಚರ್ ಬರೋವರೆಗೂ ಪೇಸ್ಟ್ ಆಗಬೇಕು. ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ನಮಗೆ ಕ್ರೀಮಿ ಟೆಕ್ಸ್ಚರ್ಗೆ ಬರಬೇಕು. ಫಸ್ಟು ಪೌಡ್ರ್ ಮಾಡ್ಕೋಬೇಕು. ನೀವು ಬಾದಾಮಿ, ಗೋಡಂಬಿ, ಮಕಾನ ಸೀಡ್ಸು ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಅದಕ್ಕೆ 1.5 ಟೀ ಸ್ಪೂನಷ್ಟು ಕಾಯಿ ತುರಿ ಹಾಕ್ಕೊಂಡು ಹಾಲು ಹಾಕ್ಕೊಂಡು ನೈಸಾಗಿ ಸಿಲ್ಕಿ ಥರ ಪೇಸ್ಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಹಾಲು ಬರ್ತಾ ಇದೆ. ಲೋ ಫ್ಲೇಮ್ ಮಾಡಿ ಹಾಲನ್ನು ನಿಧಾನಕ್ಕೆ ಕುದಿಯೋದಕ್ಕೆ ಬಿಟ್ಬಿಡೋಣ. ಅದು ಕುದ್ದಷ್ಟು ಗಟ್ಟಿಯಾಗುತ್ತೆ. ಸೊ ಹಾಲು ಕಾಯೋಷ್ಟರೊಳಗಡೆ ನಾನು ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಪವರ್ಫುಲ್ ಇಂಗ್ರೀಡಿಯೆಂಟ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಸಬ್ಜಾ ಸೀಡ್ಸ್ ಅಂತ ನಿಮಗೆ ಗೊತ್ತು. ಇದನ್ನು ನಾನು ಈ ಹಾಲಿಗೆ ಹಾಕೋತಾ ಇದ್ದೀನಿ. ಸೊ ಹಾಲಿಗೆ ಹಾಕೊಂಡ್ಮೇಲೆ ಚೆನ್ನಾಗಿ ನೀವು ಮಿಕ್ಸ್ನ ಮಾಡಿಕೊಡಿ. ತುಂಬಾ ಒಳ್ಳೆಯದು. ಸಬ್ಜಾ ಸೀಡ್ಸ್ ಅಂತಾರೆ, ತುಳಸಿ ಬೀಜ ಅಂತಾರೆ. ಇದರಲ್ಲಿ ತುಂಬಾ ಫೈಬರ್ ಇರುತ್ತೆ, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಕೂಡ ಇರುತ್ತೆ, ಮತ್ತು ಬ್ರೈನು ಮತ್ತು ಹಾರ್ಟ್ ಫಂಕ್ಷನನ್ನು ಚೆನ್ನಾಗಿ ಇಡುತ್ತೆ. ಫ್ರೆಂಡ್ಸ್ ನೋಡಿ, ಎಷ್ಟು ಚೆನ್ನಾಗಿ ಹಾಲಿಗೆ ಹಾಕಿದಾಗ ಸಬ್ಜಾ ಸೀಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇದರಲ್ಲಿ ತುಂಬಾ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇದೆ ಫ್ರೆಂಡ್ಸ್. ಇದು ಸ್ಕಿನ್ಗೆ, ಹೇರ್ಗೆ ತುಂಬಾ ಒಳ್ಳೆಯದು ಕೂಡ. ಮತ್ತು ಇನ್ನೊಂದೇನು ಗೊತ್ತಾ, ಮಕಾನ ಸೀಡ್ಸ್ನ ತುಂಬಾ ಅದರಲ್ಲೂ ಅಂಶಗಳಿದೆ. ಮುಖ್ಯವಾಗಿ ಮಕ್ಕಳಿಗೆ ಬೋನ್ಸ್ಗೆ ಒಳ್ಳೆಯದು. ತುಂಬಾ ಕ್ಯಾಲ್ಸಿಯಂ ಇದೆ, ಬೋನ್ಸ್ನ ಸ್ಟ್ರಾಂಗ್ ಮಾಡುತ್ತೆ. ಬಾದಾಮಿನೂ ಕೂಡ ಮಕ್ಕಳಿಗೆ ಒಳ್ಳೆಯದು ಬ್ರೈನ್ ಫಂಕ್ಷನ್ಗೆ. ಸೊ ಕಾಯಿ ತುರಿನೂ ಕೂಡ ಒಳ್ಳೆಯದು, ಬ್ರೈನ್ ಟಿಶ್ಯೂನ ಅದು ಚೆನ್ನಾಗಿ ಕಾಪಾಡುತ್ತೆ. ಇದು ನಿಧಾನಕ್ಕೆ ಕುದೀಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೋತಾ ಇದ್ದೀನಿ. ಚಿಕ್ಕ ಜಾರಿಗೆ ನಾನು ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಏಲಕ್ಕಿನ ಹಾಕ್ಕೊಂಡು ಪುಡಿ ಮಾಡಿದ್ದೆ. ಅದನ್ನು ಈಗ ಪಾಯಸಕ್ಕೆ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕಿದ್ಮೇಲೆ ಫ್ರೆಂಡ್ಸ್ ಘಮ ಘಮ ಅಂತಿದೆ. ಸೊ ಏಲಕ್ಕಿನೂ ಕೂಡ ನಮಗೆ ತುಂಬಾ ಒಳ್ಳೆಯದು, ಡೈಜೆಷನ್ ಚೆನ್ನಾಗಿ ಮಾಡುತ್ತೆ. ನೋಡಿ, ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಫ್ರೆಂಡ್ಸ್, ಈಗ ನಾನು ಮಕಾನದು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ನಾನು ಹಾಲಿಗೆ ಹಾಕೋತಾ ಇದ್ದೀನಿ.
ನೋಡಿ ಆ ಪೇಸ್ಟು ಹಾಲಿಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು. ಸ್ವಲ್ಪ ನೀವು ಅದೆಲ್ಲೂ ಗಂಟಾಗಿರ್ದಲೇ ಇರೋ ಹಾಗೆ ಸ್ವಲ್ಪ ಕೈ ಆಡಿಸ್ತಾ ಇರಿ. ಅದ್ರದ್ದು ಹಸಿ ವಾಸನೆ ಎಲ್ಲ ನಮಗೆ ಹೋಗೋವರೆಗೂ ಚೆನ್ನಾಗಿ ಕುದಿಬೇಕು. ಅದು ಕುದೀತಾನೆ ನಮಗೆ ಪಾಯಸ ಗಟ್ಟಿ ಕೊಡುತ್ತೆ. ನೋಡಿ ಈಗ ನಾನು ಸ್ವಲ್ಪ ಕೇಸರಿ ಕಲರ್ನ ಹಾಕ್ಕೊಂಡಿದ್ದೀನಿ. ಹಾಲಿಗೆ ಸ್ವಲ್ಪ ಕೇಸರಿ ದಳನ ಹಾಕಿ ನೆನೆಸಿಟ್ಬಿಡಿ. ಫ್ರೆಂಡ್ಸ್ ನೋಡಿ ಎಲ್ಲ ರಾಸ್ಮೇಲೆಲ್ಲ ಹೋಗಿದೆ. ನಮಗೆ ಪಾಯಸನೂ ಕೂಡ ನ್ಯಾಚುರಲ್ ಆಗಿ ಗಟ್ಟಿ ಆಗ್ತಾ ಇದೆ. ನೋಡಿ ಕೇಸರಿ ದಳನ ನಾವು ಬಿಸಿ ಹಾಲಿಗೆ ಹಾಕಿ ನೆನೆಸಿದಾಗ ಅದು ಚೆನ್ನಾಗಿ ಕಲರ್ನ ಬಿಟ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಲೈಟ್ ಕಲರ್ ನಮಗೆ ಪಾಯಸ ಬಂದಿದೆ. ಸೊ ಏಲಕ್ಕಿ ಘಮ, ಕೇಸರಿ ಕಲರು ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಪಾಯಸ ಅಂತೂ. ನಮಗೆ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಅಂದರೆ ಇನ್ನೂ ಸ್ವಲ್ಪ ನಮಗೆ ಕುದಿಯೋದಕ್ಕೆ ಬಿಡೋಣ. ಆವಾಗ ಕುದ್ದಷ್ಟು ಚೆನ್ನಾಗಿ ಪಾಯಸ ಗಟ್ಟಿ ಆಗುತ್ತೆ. ಆರಿದ್ಮೇಲೆ ಇನ್ನೂ ನಮಗೆ ಗಟ್ಟಿ ಆಗುತ್ತೆ. ಫ್ರೆಂಡ್ಸ್ ನೋಡಿದ್ರಲ್ಲ ನಮಗೆ ಪಾಯಸ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರ್ತಾ ಇದೆ. ಈಗ ಇದು ಫುಲ್ ಕೂಲ್ ಡೌನ್ ಆದಮೇಲೆ ನಾವು ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಪಾಯಸ ಫುಲ್ ತಣ್ಣಗೆ ಆರಿದೆ. ಈಗ ನಾನು ಸಕ್ಕರೆನ ಹಾಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ನೀವೆಷ್ಟು ಸ್ವೀಟ್ ತಿಂತೀರಾ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು 3 to 4 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೋಡಿ ನಾನಿಲ್ಲಿ ತುಪ್ಪದಲ್ಲಿ ಹುರ್ಕೊಂಡಿರೋ ದ್ರಾಕ್ಷಿನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪಿಸ್ತಾನ ಹಾಕೋಬೋದು, ಬಾದಾಮಿನಾದರೂ ಹಾಕೋಬೋದು, ಗೋಡಂಬಿನಾದ್ರೂ ನೀವು ಹಾಕೋಬೋದು. ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕೋಬೋದು. ಇನ್ನು ರೋಸ್ ವಾಟರು ನಿಮ್ಮ ಮನೆಯಲ್ಲಿದ್ದರೆ ರೋಸ್ ವಾಟರ್ನು ಸಹ ನೀವು ಹಾಕೋಬೋದು. ಫ್ರೆಂಡ್ಸ್ ನಾನೀಗ ಫ್ರೆಶ್ ಆಗಿರೋವಂಥ ರೋಸ್ ಪೆಟಲ್ಸ್ನ ನಾನು ಸಣ್ಣದಾಗಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ರೋಸ್ ವಾಟರು ನಿಮ್ಮ ಮನೆಯಲ್ಲಿದ್ದರೆ ನೀವು ರೋಸ್ ವಾಟರ್ನು ಸಹ ಹಾಕೋಬೋದು. ಸೊ ನೋಡಿ ಫ್ರೆಂಡ್ಸ್ ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಆರೋಗ್ಯದ ಅಂಶನೂ ಕೂಡ ಇದರಲ್ಲಿದೆ. ನೋಡಿ ಫ್ರೆಂಡ್ಸ್ ಎಷ್ಟು ನ್ಯಾಚುರಲ್ ಆಗಿ ಕಲರ್ ಬಂದಿದೆ. ನಾನಿಲ್ಲಿ ಸಕ್ಕರೆನ ಉಪಯೋಗಿಸಿದ್ದೀನಿ. ನೀವು ಸಕ್ಕರೆ ಜಾಗದಲ್ಲಿ ಬೆಲ್ಲನ ಹಾಕೋಬೇಕಾದ್ರೆ ಸಪ್ರೇಟ್ ತಪ್ಪೆನಲ್ಲಿ ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸಿ ಅದನ್ನು ಫಿಲ್ಟರ್ ಮಾಡಿ ಪಾಯಸ ಚೆನ್ನಾಗಿ ಆರಿದ ಮೇಲೆ ನೀವು ಬೆಲ್ಲದ ಸಿರಪ್ನ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆಂದರೆ ಬಿಸಿ ಪಾಯಸಕ್ಕೆ ಬೆಲ್ಲದ ಸಿರಪ್ ಹಾಕಿದಾಗ ಹಾಲು ಒಡೆದೋಗೋ ಚಾನ್ಸಸ್ ಇರುತ್ತೆ. ಸೊ ನಾನು ಪಾಯಸ ಚೆನ್ನಾಗಿ ಆರಿದ ಮೇಲೇ ಸಕ್ಕರೆನ ಹಾಕ್ಕೊಂಡಿರೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇಷ್ಟು ಬ್ಯೂಟಿಫುಲ್ ಆಗಿರೋವಂಥ ಸಬ್ಜಾ ಸೀಡ್ಸ್ನ ಉಪಯೋಗಿಸಿ ಒಂದು ಒಳ್ಳೆ ಪಾಯಸನ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಕನ್ಸಿಸ್ಟೆನ್ಸಿ ಇಷ್ಟಾದರೆ ಸಾಕು. ನೋಡಿ ನ್ಯಾಚುರಲ್ ಆಗಿ ಹಾಲು ಕುದ್ದು ತನಗೆ ತಾನೇ ಗಟ್ಟಿಯಾಗಿದೆ. ಕಲರು ಕೂಡ ಕೇಸರಿ ದಳ ಹಾಕಿರೋದ್ರಿಂದ ಫಸ್ಟ್ ಕ್ಲಾಸಾಗಿ ಕಲರು ಕೂಡ ಲೈಟಾಗಿ ಬಂದಿದೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ನ ತಿಳಿಸಿ. ಮನೆಯಲ್ಲಿ ತಪ್ಪದಲ್ಲೇ ಈ ಪಾಯಸನ ಮಾಡಿ ನಿಮ್ಮ ಮಕ್ಕಳಿಗೆ, ಕುಟುಂಬದವ್ರಿಗೆ ಖಂಡಿತ ಮಾಡಿಕೊಡಿ. ಫುಲ್ ಇಡೀ ದಿನ ಬಾಡಿ ಕೂಲಾಗಿರುತ್ತೆ. ಬಾಡಿ ಕೂಲಾಗಿದ್ದರೆ ಬ್ರೈನ್ ಕಂಡೀಷನ್ನು ಕೂಡ ಕೂಲಾಗಿರುತ್ತೆ. ಮಕ್ಕಳು ಚೆನ್ನಾಗಿ ಪಾಠನ ಕೇಳಿಸ್ಕೋತಾರೆ, ಅರ್ಥ ಮಾಡ್ಕೊತಾರೆ, ಚೆನ್ನಾಗಿ ಓದಿದ್ದು ಅರ್ಥ ಆಗುತ್ತೆ. ಸೊ ಮಕ್ಕಳಿಗೋಸ್ಕರನಾದರೂ ನೀವು ಈ ಪಾಯಸನ ವಾರದಲ್ಲಿ 1 ಸಲ ಅಥವಾ 2 ಸಲ ಖಂಡಿತ ಮಾಡಿಕೊಡಿ. ಸೊ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಪಾಯಸ ಮಾಡ್ತೀರಾ, ನಿಮ್ಮ ಫೇವ್ರೆಟ್ ಪಾಯಸ ಯಾವುದು ಅಂತ ಕಮೆಂಟಲ್ಲಿ ನಮಗೆ ತಿಳಿಸಿ. ಬಾಯ್. ನೋಡಿ ಫ್ರೆಂಡ್ಸ್ ನಾನೀಗ ಬಟ್ಲಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಇದಕ್ಕೆ ಮೇಲ್ಗಡೆ ಗಾರ್ನಿಷ್ಗೆ ಪಿಸ್ತಾ ಆದರೂ ಹಾಕೋಬೋದು, ಅಥವಾ ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಯಾವ್ದು ಬೇಕಾದರೂ ನೀವು ಹಾಕೋಬೋದು.
ನಾನಿಲ್ಲಿ ದ್ರಾಕ್ಷಿನ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ರುಚಿಯಾಗಿ ಆರೋಗ್ಯಕರವಾಗಿ ಸಬ್ಜಾ ಸೀಡ್ಸ್ನ ಪಾಯಸ ರೆಡಿಯಾಗಿದೆ. ಸರ್ವ್ ಮಾಡ್ತೀನಿ.